ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಲ್ಲಿ, ಅವಧೂತರಲ್ಲಿ, ಸಾಧು ಸಂತರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ, ಇವತ್ತಿನ ದಿವಸ ಒಬ್ಬ ಶ್ರೇಷ್ಠ ಯತಿ, ಶ್ರೇಷ್ಠ ಸಂತ, ಈ ನಮ್ಮ ನಾಡಿನ ಹೆಸರಾಂತ ಏನು ಶರಣರದಾರ ಅವರ ಸಾಲಿನೊಳಗ ನಿಲ್ಲುವಂತಹ ಮಹಾಯೋಗಿಯ ಹೊಸ ಅಧ್ಯಾಯವನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅವರು ಯಾರು ಅಂತಂದ್ರೆ ಗದಗಿನ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು. ಗದಗಿನ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಏನಿದಾರಲ್ಲ ಅವರ ಗುರುಗಳು. ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಅವರ ಗುರುಗಳು ಯಾರು ಅಂತಂದ್ರೆ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು. ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಈ ಜನನ ವೃತ್ತಾಂತವನ್ನ ನಾವು ಹೊಸದಾಗಿ ಏನು ಪ್ರಾರಂಭಿಸ್ತಾ ಇದ್ದೇವೆ, ಇವುಗಳನ್ನ ನಾವು ಹಲವಾರು ಭಾಗಗಳಾಗಿ ಹಂತ ಹಂತವಾಗಿ ಇವರ ಚರಿತ್ರೆಯನ್ನ ನಾವು ನೋಡ್ತಾ ಹೋಗೋಣ. ಈ ಚರಿತ್ರೆಗಳು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಬೇಕು, ಅವೆಲ್ಲ ಸಿಗಬೇಕು ಅಂತಂದ್ರೆ ನೀವು ಕೆಳಗಡೆ ಕಾಣಿಸುವಂತಹ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಹೇಳುವಂತಹ ಎಲ್ಲ ಅಧ್ಯಾಯಗಳು ನಿಮ್ಗೆ ಸಂಪೂರ್ಣವಾಗಿ ದೊರಕ್ತಾವ. ಅವಾಗ ನೀವು ಸಂಪೂರ್ಣವಾಗಿ ಚರಿತ್ರೆಯನ್ನ ಆಲಿಸಬಹುದು. ಈಗಾಗಲೇ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಜೀವನ ಚರಿತ್ರೆಯನ್ನ ನಾವು ಹೇಳಿದ್ದೀವಿ. ಕೆಳಗಡೆ ಆ ಡಿಸ್ಕ್ರಿಪ್ಷನ್ದೊಳಗ ಅದರ ವಿಡಿಯೋ ಲಿಂಕ್ ಅದ. ನೀವು ಆ ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿದ್ರ ಅಂದ್ರ ಅವರ ಜೀವನ ಚರಿತ್ರೆಯನ್ನ ನೀವು ಕೇಳಬಹುದು. ಇವಾಗ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಜನನ ಹೆಂಗಾಯಿತು ಅನ್ನುವಂಥದ್ದು ಒಂದು ವಿಶೇಷ. ಯಾಕಂತಂದ್ರೆ ಈ ಕರ್ನಾಟಕದ ಧಾರವಾಡ ಜಿಲ್ಲೆಯ ರೋಣದೊಳಗ ರುದ್ರಗಂಟಿ ಅನ್ನುವಂತಹ ಒಂದು ಮಣಿತನ. ರುದ್ರಗಂಟಿಯವರ ಮಣಿತನದೊಳಗ ಲಿಂಗನಗೌಡ ಮತ್ತು ಬಸಮ್ಮ ಅನ್ನುವಂತಹ ದಂಪತಿಗಳು. ಈ ಲಿಂಗನಗೌಡ ಮತ್ತು ಬಸಮ್ಮ ದಂಪತಿಗಳು ಇವರು ಕೂಡ ಶಿವನ ಧ್ಯಾನವನ್ನ ಮಾಡ್ತಾ ಯಾವಾಗಲೂ ಸತ್ಕಾರ್ಯಗಳನ್ನ ಮಾಡುವಂತಹ ಶರಣ ದಂಪತಿಗಳು. ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ ಅನ್ನುವಂತೆ ಇಬ್ಬರು ಕೂಡಿ ದೇವರ ಧ್ಯಾನವನ್ನ ಮಾಡೋರು. ಹೀಗಿದ್ರೂ ಸಹ ಅವರಿಗೆ ಸಂತಾನ ಭಾಗ್ಯ ಇಲ್ಲದಿರುವುದು ಒಂದು ವಿಪರ್ಯಾಸ. ಇವರಿಗೆ ಸಂತಾನ ಆಗಬೇಕು ಅನ್ನುವಂತಹ ಆ ಪರಿಕಲ್ಪನೆಯನ್ನ ಇಟ್ಟುಕೊಂಡು ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಒಂದು ಸಲ ರೋಣಕ್ಕೆ ಬಂದಿರ್ತಾರೆ. ರೋಣಕ್ಕೆ ಬಂದಾಗ ನೋಡ್ರಿ, ಅವರ ಚರಿತೆಯನ್ನ ನಾನು ಬಹಳಷ್ಟು ಸಲ ಹೇಳಿದ್ದೀನಿ. ಅವ್ರದೊಂದು ವಿಶೇಷ ಗುಣ ಏನು ಅಂತಂದ್ರೆ, ನಾಗಲಿಂಗ ಮಹಾಸ್ವಾಮಿಗಳು ಯಾರ್ದೋ ಮನ್ಯಾಗ ಹೋಗಿಬಿಡವ್ರು. ಅವರಿಗೆ ಬಾ ಅನ್ನೋರು ಇಲ್ಲ, ಬರಬೇಡ ಅನ್ನೋರು ಇಲ್ಲ. ಅವರಿಗೆ ತಿಳಿದವ್ರ ಮನ್ಯಾಗ ಅವ್ರು ಹೋಗೋರು. ಅವರಿಗೆ ಮನ ಬಂದಂತೆ ಏನ್ ಕೆಲಸ ತೋಚುತ್ತದ ಅದನ್ನ ಮಾಡುವಂತವ್ರು ನಾಗಲಿಂಗ ಮಹಾಸ್ವಾಮಿಗಳು. ಬಹಳ ದೊಡ್ಡ ಅವರು ಪವಾಡ ಪುರುಷರು ನಾಗಲಿಂಗ ಮಹಾಸ್ವಾಮಿಗಳು.
ಹೀಗಿರುವಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ರೋಣಕ್ಕೆ ಬಂದಾಗ ರುದ್ರಗಂಟಿ ಅವರ ಮನೆ ಮುಂದೆ ಹೋಗಿ ಪಟಪಟ ಒಳಗ ಅವ್ರ ಮನ್ಯಾಗ ಹೋಗಿ ಬಿಡ್ತಾರ. ಹೋದಾಗ ಅವ್ರ ಮನೆಯ ಒಳಗ ಒಂದು ಮಂಚ ಇತ್ತು, ತೂಗು ಮಂಚ ಅಂತ ಏನ್ ನಾವು ಕರಿತೀವಲ್ಲ ಅದು ತೂಗು ಮಂಚ ಇತ್ತು. ಆ ನಾಗಲಿಂಗ ಮಹಾಸ್ವಾಮಿಗಳು ತೂಗು ಮಂಚದ ಮ್ಯಾಗೆ ಹೋಗಿ ಕುಂತ್ಕೋತಾರ. ಅದಾಗಲೇ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಸಾಕಷ್ಟು ವಿಚಾರ ಎಲ್ಲಾ ಕಡೆ ಹಬ್ಬಿತ್ತು. ಅವರು ಎಂತಹ ಶ್ರೇಷ್ಠರು ಅನ್ನುವಂಥದ್ದು ಗೊತ್ತಾಗಿತ್ತು. ಲಿಂಗನಗೌಡ ಮತ್ತು ಬಸಮ್ಮ ದಂಪತಿಗಳಿಗೂ ಕೂಡ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದರಿಂದ ಬರ್ರಿ ಅಪ್ಪ ಒಳಗೆ ಬರ್ರಿ ಅಂತ ಹೇಳಿ ಕರೆದ ಅವ್ರೇನ ಅಲ್ಲಿ ಕೂಡಿಸ್ತಾರ. ಆ ತೂಗು ಮಂಚದ ಮ್ಯಾಗ ಕೂತಂತಹ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಆ ಬಸಮ್ಮಗಂತಾರ, ಯವ್ವ ನಾ ನಿನ್ನ ಮಗ ಬಂದನಿ, ನಿನ್ನ ಮಗಗ ನಿನ್ನ ಹೆಂಗ ಸತ್ಕಾರವನ್ನ ಮಾಡ್ತಿ, ನಿನ್ನ ಮಗನ್ನ ಎಷ್ಟ ಆ ಪ್ರೀತಿಯನ್ನ ತೋರಿಸಿ ಆರೈಕೆ ಮಾಡ್ತಿ, ಹಂಗ ನನಗ ಆರೈಕೆ ಮಾಡು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು. ನೋಡ್ರಿ, ಈ ಮಾತಿನೊಳಗ ಬಹಳ ಒಂದು ವಿಶೇಷ ಅಂಶ ಅಡಗಿತ್ತು. ಏನು ಅಂತಂದ್ರ ಅವರಿಗೆ ಮಕ್ಕಳಿಲ್ಲ, ಗಂಡ ಹೆಂಡತಿಗೆ ಅವ್ರಿಗೆ ಏನಿಲ್ಲ, ಮಕ್ಕಳಿಲ್ಲ. ಆದ್ರೆ ಇವ್ರು ಏನಂತಾರ, ನಿನ್ನ ಮಗುಗ ಹೆಂಗ ನೀನ ಪ್ರೀತಿಯನ್ನ ತೋರಿಸ್ತಿ ಆ ಪ್ರೀತಿಯನ್ನ ನನಗೆ ತೋರ್ಸು, ನಿನ್ನ ಮಗಗೆ ಹೆಂಗ ಲಾಲನೆ ಪಾಲನೆಯನ್ನ ಮಾಡ್ತಿ ಹಂಗ ನನಗೆ ಲಾಲನೆ ಪಾಲನೆ ಮಾಡು, ನನಗೂ ಕೂಡ ಈ ಮಂಚದ ಮೇಲೆ ನೀನು ಆ ತೂಗು ಉಯ್ಯಾಲೆ ಅಂತೆ ನನಗ ಉಯ್ಯಾಲೆ ತೂಗು ಮತ್ತ ಜೋಗುಳ ಹಾಡಿ ನನಗ ಮನಗಿಸಬೇಕು ಅಂತ ಹೇಳಿ ಅಂದಾಗ ಆ ತಾಯಿಗೆ ಹೆಂಗ ಆಗಿರಬಾರ್ದು. ಅವಾಗ ಬಸಮ್ಮ ಅಂತಾಳ, ನನಗ ಮಕ್ಕಳಿಲ್ಲ ಮತ್ತ ನೀವು ಹಿಂಗ ಅನ್ನಕತ್ತೀರಿ ಅಪ್ಪ, ನಾ ಲಾಲನೆ ಪಾಲನೆಯನ್ನ ಯಾವ ಮಗುಗೂ ಕೊಟ್ಟಿಲ್ಲ ಅಂತ ಹೇಳಿ ಅಂದಳಕಿ. ಯಾಕಂದ್ರ ನನಗ ಮಕ್ಕಳಿಲ್ಲ, ಬ್ಯಾರೆ ಮಕ್ಕಳನ್ನು ನಮ್ಮ ಮನ್ಯಾಗ ಇಲ್ಲ. ಅವಾಗ ಲಾಲನೆ ಪಾಲನೆ ಮತ್ತು ಜೋಗುಳವನ್ನ ನಾನು ಹಾಡೇ ಇಲ್ಲ ಇನ್ನೂ ತಕ ಅಂತ ಹೇಳಕ್ಕೆ ಅಂದಾಗ, ಈಗ ನಾ ಏನ್ ನಿನ್ನ ಮಗ ಬಂದನಿ, ನನಗ ನೀ ಏನಪ್ಪಾ ಅಂತಂದ್ರ ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು. ಅವಾಗ ಶರಣ ದಂಪತಿಗಳು ನೋಡ್ರಿ, ಇವರ ಮಾತಿನ ಏನ ಗೂಢಾರ್ಥ ಇತ್ತು, ಅದು ಅವ್ರಿಗೆ ಅರಿವಾಯ್ತು. ಬಹುಶಃ ಯಾವುದೋ ಒಂದು ನಮಗ ಪುಣ್ಯದ ಫಲ ಇರಬೇಕು, ಅದಕ್ಕೆ ಇವರ ಹಿಂಗ ಅನಾಕತ್ತಾರ ಅಂತೇಳಿ ಆ ಶರಣ ದಂಪತಿಗಳು ಲಿಂಗನಗೌಡ ಮತ್ತು ಬಸಮ್ಮ ದಂಪತಿಗಳು ಏನ್ ಮಾಡ್ರು, ಮಗುವಿಗೆ ಹೆಂಗ ಲಾಲನೆ ಪಾಲನೆಯನ್ನ ಮಾಡ್ತಾರಲ್ಲ, ಹೆಂಗ ತುತ್ತು ಮಾಡಿ ಉಣಿಸ್ತಾರಲ್ಲ, ಹಂಗ ನಾಗಲಿಂಗ ಮಹಾಸ್ವಾಮಿಗಳಿಗೆ ಉಣಿಸಲಾಕತ್ರು. ಹಂಗ ಬಸಮ್ಮ ಜೋಗಳ ಹಾಡಕ್ಕೆ ಆ ಲಿಂಗನಗೌಡ ಏನ್ ಮಾಡವ, ತೂಗು ಮಂಚ ಏನಿತ್ತು ಅದನ್ನ ತೂಗಾವ, ಒಂದೊಂದ ತುತ್ತನ್ನ ಏನಪ್ಪಾ ಅಂತಂದ್ರ ಆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಆ ಬಸಮ್ಮ ಉಣಿಸ್ತಿದ್ಳು, ಹಂಗ ಜೋಗಳ ಹಾಡ್ತಿದ್ಳು. ಇದನ್ನೆಲ್ಲ ಅನುಭವಿಸಿದಂತ ನಾಗಲಿಂಗ ಮಹಾಸ್ವಾಮಿ ತೃಪ್ತ ಆದ. ಆಹಾ, ನಿನ್ನ ತಾಯಿಯ ಪ್ರೀತಿಯೊಳಗೆ ಯಾವುದೂ ಕಲ್ಮಶ ಇಲ್ಲ ನೋಡುವ ತಾಯಿ, ಮತ್ತ ನಿನ್ನ ಈ ಜೋಗುಳ ಪದವನ್ನ ಕೇಳಲಾಕ ನೀನ್ ಏನು ತುತ್ತು ಮಾಡಿ ಉಣಿಸಲಾತಿದಲ್ಲ, ಹಿಂಗ ಉಣಿಸಿಕೊಳ್ಳಲಾಕ ನಿಮ್ಮ ಮನೆಯೊಳಗ ಒಬ್ಬ ಮಹಾಪುರುಷ ಅವ ಹುಟ್ಟಿ ಬರ್ತಾನವ ತಾಯಿ ಅಂತ ಹೇಳಿ ಅವಾಗ ಆ ನಾಗಲಿಂಗ ಮಹಾಸ್ವಾಮಿಗಳು ಶರಣ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಈ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದ ಫಲದಿಂದ 1841ರಲ್ಲಿ ಒಂದು ಮಗು ಅಲ್ಲಿ ಜನನ ಆಗ್ತದೆ. ಆ ದಿವ್ಯ ತೇಜಸ್ಸನ್ನ ಒಳಗೊಂಡಂತಹ ಮಗುವಿಗೆ ಶರಣ ದಂಪತಿಗಳ ಏನ್ ಹೆಸರಿಡ್ತಾರಂದ್ರೆ ವೀರನಗೌಡ ಅಂತ ಹೇಳಿ ಹೆಸರಿಡ್ತಾರ. ಯಾಕಂದ್ರ ರುದ್ರಗಂಟಿ ಅವರ ಮಣಿತನ ಹೆಂಗಿತ್ತು ಅಂತಂದ್ರ ಬಹಳ ದೊಡ್ಡ ಮಣಿತನ ಅದು. ಲಿಂಗನಗೌಡ ಮತ್ತು ಬಸಮ್ಮ ದಂಪತಿಗಳು ಕೂಡ ಅಷ್ಟೇ ಸಾತ್ವಿಕರಿದ್ರು. ಮಗಗೆ ಏನು ಹೆಸರಿಟ್ರು ಅಂತಂದ್ರ ವೀರನಗೌಡ ಅಂತ ಹೇಳಿ ಹೆಸರಿಟ್ರು. ವೀರನಗೌಡನ ಆ ಏನ ಮುಖ ಇತ್ತು, ಆ ಕೂಸಿನ ಮುಖ ಎಷ್ಟು ತೇಜಸ್ಸಿನಿಂದ ಕೂಡಿತ್ತು ಅಂತಂದ್ರ ನೋಡ್ರಿ, ಶರಣರ ಆಗೋರ ಮುಖ
ಹುಟ್ಟಿನಿಂದಲೂ ಹಂಗ ಇರ್ತದ. ಯಾರು ನಿಜ ಶರಣರ ಇರ್ತಾರ ಅವ್ರ ಮುಖವನ್ನ ನೀವು ಸ್ವಲ್ಪ ದೂರಿಂದರ ನೋಡ್ರಿ ಅಥವಾ ಸಮೀಪ ಹೋಗಿರ ನೋಡ್ರಿ, ಆ ಎಂತಹ ತೇಜಸ್ ಅವರ ಮುಖದೊಳಗಿರ್ತದ, ಆ ಕಾಂತಿ ಹೆಂಗಿರ್ತದ, ಜ್ಞಾನವನ್ನ ಪಡ್ಕೊಂಡಂತಹ ಮುಖ ಹೆಂಗಿರ್ತದ ಅನ್ನೋದು ನಿಮ್ಗೆ ಗೋಚಾರ ಆಗ್ತೈತಿ. ಈಗ ಆ ಪವಾಡ ಪುರುಷರಿಂದ ಆಶೀರ್ವಾದದಿಂದ ಆ ಹುಟ್ಟಿರುವಂತಹ ಮಗುವಿನ ಮುಖ, ಆ ಹೆಸರು ಇಡಾಕ ಬಂದಾಗ ಏನ ಜನ ಸೇರಿತ್ತಲ್ಲ, ಮಗುವಿನ ಮುಖ ನೋಡಿ ಅಂತಿದ್ರು, ಎಂತಹ ದಿವ್ಯ ತೇಜಸ್ ಐತಿ ಈ ಮುಖದೊಳಗ ಅಂತ ಹೇಳಿ. ಯಾಕಂದ್ರ ಅವ ಸಾದಾ ಪುರುಷ ಅಲ್ಲ, ನಾಡಿನ ಉದ್ಧಾರ ಮಾಡ್ಲಾಕ ಬಂದಂತಹ ಮಹಾಪುರುಷ ಇದ್ದಾನೆ. ಸದ್ಗುರು ಶಿವಾನಂದ ಮಹಾಸ್ವಾಮಿಗಳಾಗವ್ರಿದ್ದಾರೆ. ಮತ್ತ ಅಂತಹ ಮಗುವಿನ ಮುಖದೊಳಗ ಕಾಂತಿ ಇರದೇ ಇರ್ತದೇನೋ. ಅಂತಹ ಕಾಂತಿಯನ್ನ ಒಳಗೊಂಡಂತಹ ಆ ಮಗುವಿಗೆ ವೀರನಗೌಡ ಅಂತ ಹೆಸರಿಟ್ರು. ಆದ್ರೆ ವಿಚಿತ್ರ ಏನು ಅಂತಂದ್ರ, ಮಗು ನೋಡ್ರಿ ಬೆಳಿತಾ ಬೆಳಿತಾ ತಾಯಿಯ ಏನು ಎದೆ ಹಾಲನ್ನ ಕುಡ್ಕೊಂತ ಬೆಳಿತಿತ್ತು. ಸುಮಾರು 3 ವರ್ಷ ಆಗತ್ತ ಬಂದ್ರು ಮಗು ಒಂದ ತುಟಿ ಪಿಟಿ ಕಾಣ್ಲಿಲ್ಲ, ಅದಕ್ಕೆ ಮಾತಾ ಬರಲಿಲ್ಲ. ಅವಾಗ ಬರ್ಬರ್ತಾ ಇಂದ ಮಾತು ಬರ್ತೈತಿ, ನಾಳೆ ಬರ್ತೈತಿ ಅನ್ಕೊಂತ ಶರಣ ದಂಪತಿಗಳು ಅಲ್ಲಿ ಕೇಳ ಇಲ್ಲಿ ಕೇಳ, ಪೂಜಾ ಮಾಡ್ಸ, ಮತ್ತೊಂದು ಮಾಡ, ದೇವ್ರ ಕೇಳ ಅಂತ ಇಂಥವೆಲ್ಲ ಮಾಡ್ಲಕ್ಕತ್ರು. ಮಗುವಿಗೆ 3 ವರ್ಷ ಆಗುವ ತನಕ ಮಾತುಗಳೇ ಬರಲಿಲ್ಲ. ಹೀಗಿರುವಾಗ ಅವರು ಚಿಂತಾಕ್ರಾಂತಾಗಿದ್ರು. ಆದ್ರ ನೋಡ್ರಿ 3 ವರ್ಷದ ನಂತರ ಮಗು ಒಂದೊಂದ ಮಾತಾಡ್ಲಿಕ್ಕೆ ಶುರು ಮಾಡಿತು. ಎಷ್ಟು ಆನಂದ ಆಯ್ತು ಅವರಿಗೆ ಅಂತಂದ್ರೆ, ನೋಡ್ರಿ ಬಹಳ ದಿವಸದ ಮ್ಯಾಗ ಮಗು ಆಗೈತಿ ಅಂದ್ರ ಆ ಮಗುವಿನ ಮ್ಯಾಗ ಎಷ್ಟು ಪ್ರೀತಿ ಇರ್ತೈತಿ ಅನ್ನೋದು ಅದು ತಂದೆ ತಾಯಿಯರಿಗೆ ಮಾತ್ರ ಗೊತ್ತು. ಈಗ ವರ್ಷಕ್ಕೆ ಒಂದೊಂದು ಏನಪ್ಪಾ ಅಂತಂದ್ರ ಹಡದು 4-5 ಮನ್ಯಾಗ ಮಕ್ಕಳ ಮಾಡ್ಕೊಂಡಿದ್ರಂದ್ರ ಅವರಿಗೆ ಆ ಪ್ರೀತಿಯೊಳಗೆ ಹೆಚ್ಚ ಕಡಿಮೆ ಸ್ವಲ್ಪ ಆಗ್ತಿರ್ತಾವ. ಆದ್ರ ಬಹಳ ವರ್ಷದ ಮ್ಯಾಗ ಒಂದೇ ಹುಟ್ಟೈತಿ, ಇರುದ ಒಂದ ಮಗು, 3 ವರ್ಷ ಆದ್ರೂ ಮಾತಾಡಿಲ್ಲ. ಇನ್ನು 3 ವರ್ಷದ ನಂತರ ಒಂದೊಂದು ಮಾತಾಡ್ಲಿಕ್ಕೆ ಶುರು ಮಾಡೈತಂದ್ರ ತಂದೆ ತಾಯಿಗೆ ಆಗುವಂತಹ ಸಂತೋಷ ಎಂತದ್ರಿ ಅದು. ಎಂತಹ ಸಂತೋಷ ಆಯ್ತು ಅವರಿಗೆ. ಮಕ್ಕಳ ಬೆಳಿಬೇಕು, ತಂದೆ ತಾಯಿಯ ಆ ಲಾಲನೆ ಪಾಲನೆಯೊಳಗ ಮಕ್ಕಳ ಬೆಳಿಬೇಕು. ಹಿಂಗ ತಂದೆ ತಾಯಿಯ ಲಾಲನೆ ಪಾಲನೆಯೊಳಗ ಮಗು ಬೆಳಿತಾ ಇದೆ. 3 ವರ್ಷದ ಏನು ಮಾತು ಬಂತು, ಒಂದೊಂದ ಮಾತಾಡ್ಕೊಂತ ಮನಿ ತುಂಬಾ ಓಡಾಡ್ತಿತ್ತು. ಮುತ್ತು ಉದುರಿಸಿದಂಗ ಮಾತಾಡ್ತಿತ್ತು, ಬಾಯಿ ಒಳಗಿಂದ ಮುತ್ತು ಉದುರ್ತಾವೇನಂದಂಗ. ಹಂಗ ಮಾತಾಡ್ಕೊಂತ ನೋಡ್ರಿ 9 ವರ್ಷದವರೆಗೂ ಅದು ಬೆಳಿತಾ ಇತ್ತು. 9 ವರ್ಷ ಆದ ನಂತರ ಅವ್ರೇನ್ ಮಾಡ್ರು, ಇನ್ನ ಮಗುವಿಗೆ ಉತ್ತಮವಾದಂತಹ ವ್ಯಾಸಂಗ ಕೊಡಿಸಬೇಕು, ನಾವು ಶಿಕ್ಷಣವನ್ನ ಕೊಡಿಸಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅಲ್ಲೇ ಏನಪ್ಪಾ ಅಂತಂದ್ರ ವ್ಯಾಸಂಗಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳ ಆಯ್ತು. ವ್ಯಾಸಂಗನೂ ಶುರು ಆಯ್ತು. ಆದ್ರ ಬಾಲಕ ನೋಡ್ರಿ ಎಷ್ಟು ಬುದ್ಧಿವಂತ ಇದ್ದ ಅಂದ್ರೆ, ಅವನಿಗೆ ವ್ಯಾಸಂಗ ಮಾಡುವಂತಹ ಶಿಕ್ಷಕರನ್ನೂ ಸಹ ಅವ ಮಂತ್ರ ಮುಗ್ಧಗೊಳಿಸ್ತಿದ್ದ. ಅಷ್ಟ ಅವನ ಹತ್ತಿಗೆ ಜ್ಞಾನ ಇತ್ತು. ಯಾಕಂದ್ರ ಮಧ್ಯದೊಳಗ ಬಂದ ಜ್ಞಾನ ತಗೊಂಡವ ಅಲ್ಲವ, ಹುಟ್ಟಿದಾಗಿನಿಂದನೇ ಸಂಪೂರ್ಣ ಜ್ಞಾನವನ್ನ ಅರಿತುಕೊಂಡು ಬಂದಂತಹ ಅದು ಆತ್ಮ. ಅದು ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹುಟ್ಟಿರುವಂತಹ ಮಗು. ಹಂಗಾದ್ರ ಅದು ಸಾದಾ ಮಗು ಆಗಿರ್ತದೇನೋ? ಇಲ್ಲ, ಬಹಳ ಅಪ್ರತಿಮ ಜ್ಞಾನಿ. ಆ ವೀರನಗೌಡ ಎಷ್ಟು ಅಪ್ರತಿಮ ಜ್ಞಾನಿ ಆದ ಬಾಲಕ ಇದ್ದಪ್ಪ ಅಂತಂದ್ರೆ, ಶಿಕ್ಷಕರನ್ನು ಸಹ ಮಂತ್ರ ಮುಗ್ಧಗೊಳಿಸುವಂತಹ ಜ್ಞಾನಿತ್ತು. ಅಷ್ಟೇ ಅಲ್ಲದೆ ಯಾರೇ ಭಿಕ್ಷುಕರ ಅವ್ರ ಮನೆಗೆ ಬಂದ್ರಂದ್ರ ಬಡ ಮನ್ಯಾಗ ಹೋಗಿ ಅವ್ರ ತಾಯಿ ಏನು ಅಡಿಗೆ ಮಾಡಿ ಇಟ್ಟಿರ್ತಿದ್ಳು, ಆ ಬುಟ್ಟಿ ಒಳಗಿಂದ ದುರುಡಿ ಅಂತ ಏನು ಕರಿತೀವಲ್ಲ ನಾವ, ಆ ದುರುಡಿ ಒಳಗಿಂದ ರೊಟ್ಟಿ ಮತ್ತ ಪಲ್ಯ ಎಲ್ಲ ಹಚ್ಕೊಂಡು ಬಂದ ತಾಟ್ನ್ಯಾಗ ಅದನ್ನ ಇಟ್ಕೊಂಡು ಬಂದು ಹೊರಗೆ ಬಂದ ಭಿಕ್ಷುಕರಿಗೆ ಕೊಟ್ಟು, ನೀವು ಉಂಡ್ರಿಪ ಅಂತ ಹೇಳಿ ಅಂತಿದ್ದ. ಈಗ ನಮ್ಮ ಮನೆಗೂ ಭಿಕ್ಷುಕರು ಬಂದ್ರಂದ್ರ ನಾವು ಅತಿವ್ರಿ, ಕೈಕಾಲೆಲ್ಲ ಗಟ್ಟಿ ಅದಾವ, ಮತ್ತ ಉಣ್ಲಾಕ್ ಏನ್ ಆಗ್ತೈತಿ, ನಿನಗೆ ದುಡ್ಕೊಂಡ್ ತಿನ್ನಾಕ ಏನ್ ಆಕೈತಿ ಅಂತ ಹೇಳಿ ಅಂತೀವ್ ನಾವು. ಅದು ಒಂದ್ ರೀತಿ ಸತ್ಯ. ಯಾಕಂದ್ರ ಕೈಕಾಲು ಗಟ್ಟಿದ್ದವ್ರು ಈಗ ಸುಮ್ನ ಭಿಕ್ಷಾ ಬೇಡುವಂತ ಜನನು ಬಹಳ ಐತಿ. ಯಾಕಂದ್ರ ಪುಕ್ಕಟ ಸಿಗತೈತಿ ಅಂತಂದ್ರ
ಎಲ್ಲದಕ್ಕೂ ನನಗೂ ಇರ್ಲಿ, ನಮ್ಮ ಅಪ್ಪಗೂ ಇರ್ಲಿ, ನಮ್ಮ ಮಣಿತನಕ ಇರ್ಲಿ ಅಂತ ಹೇಳಿ ಬೇಡುವಂತ ಜನ ಬಹಳ ಐತಿ. ಭಿಕ್ಷುಕರಂದ್ರ ನಾವು ಮನಿ ಹಿಂತಿಕ್ ಬೇಡುವಂತ ಭಿಕ್ಷುಕರನ್ನ ಅಷ್ಟೇ ತಿಳ್ಕೊಬೇಡ್ರಿ ನೀವು. ಎಷ್ಟ ಕೋಟ್ಯಾಧೀಶ್ವರ ಅದಾನಂದ್ರೂ ಅವನು ಕೂಡ ಇನ್ನೂ ಭಿಕ್ಷೆ ಬೇಡೋದು ಬಿಟ್ಟಿಲ್ಲ. ಯಾವ್ದೋ ಒಂದ್ ಸರ್ಕಾರದ ಬಿಟ್ಟಿ ಭಾಗ್ಯಗಳು ಅಂತ ಹೇಳಿ ನೀವು ಕೇಳಕತ್ತೀರಿ ನೋಡ, ಇವಕ್ಕೂ ಎಲ್ಲ ಕೈ ಚಾಚ್ಕೊಂಡು ನಿಲ್ಲುವಂತ ಜನನ ಬಹಳ ಐತಿ ಈಗ. ಹೀಗಿರುವಾಗ ಆ ಭಿಕ್ಷುಕರು ಏನ ನಿರ್ಗತಿಕರು ಅಂತ ಹೇಳಿ ಇದ್ರು, ಅಂತವ್ರ ಮನಿಗೆ ಬಂದಾಗ ಅವ ಉಣಿಸ್ತಿದ್ದ. ಅಷ್ಟ ಅಲ್ಲದೆ ಏನ್ ಮಾಡ್ತಿದ್ದ, ಮನ್ಯಾಗಿನೂ ಚಲೋ ಚಲೋ ಅರಿವಿ ಎಲ್ಲ ತಂದ ಮೈ ಮ್ಯಾಗಿನೂ ಅರಿವಿ ಹರಿದವ್ರಪ್ಪ, ನಿಮ್ಮ ಇದನ್ನ ತಗೋರಿ. ನೋಡ್ರಿ, ನಾ 9 ವರ್ಷದ ಬಾಲಕ ಅದಾನವ. 90 ವರ್ಷದ ಮುದುಕರಿಗೂ ಕೂಡ ಇಷ್ಟ ಬುದ್ಧಿ ಇರಂಗಿಲ್ಲ ಒಬ್ಬೊಬ್ಬರಿಗೆ. ಆದ್ರ 9 ವರ್ಷದ ಬಾಲಕ ಅಂತಾನ ಮೈ ಮ್ಯಾಗಿನೂ ಅರಿವಿ ಹರಿದಾವು, ಇವನ ಉಟ್ಕೋರಿ, ಮತ್ತ ಇದ ಊಟ ಮಾಡ್ರಿ, ಸ್ವಲ್ಪ ಇದ ಹಣ ನಮ್ಮ ಮನ್ಯಾಗ ಐತಿ, ಇದನ್ನ ತಗೋರಿ, ಏನಾದ್ರು ನೀವು ದುಡ್ಕೊಂಡ್ರ ತಿನ್ರಿ ಅಥವಾ ಇದರಿಂದ ಏನಾದ್ರು ಒಂದು ಕೆಲಸ ಮಾಡ್ಕೊಂಡು ತಿನ್ರಿ ಅಂತ ಹೇಳಿ ಬುದ್ಧಿ ಹೇಳ್ತಿದ್ದ. ಇಷ್ಟು ಬುದ್ಧಿ ಹೆಂಗ ಬಂದಿರ್ಬೇಕವ, ನೋಡಿರಬೇಕ್ರಿ ಎಲ್ಲಿ. ಇಂತಹ ಅಪ್ರತಿಮ ಬಾಲಕ ಯಾರು ಅಂತಂದ್ರ ವೀರನಗೌಡ. ಹಿಂಗ ಊಟ ಮಾಡೋದು, ಮನ್ಯಾಗಿನ ಒಡವಿ ಎಲ್ಲ ಕೊಡೋದು, ಕೈಯೊಳಗಿನ ಏನಪ್ಪಾ ಅಂದ್ರ ಆ ಹಣ ಇದ್ದಂತವುಗಳನ್ನು ಭಿಕ್ಷುಕರಿಗೆ ಕೊಡೋದನ್ನ ನೋಡಿ ಲಿಂಗನಗೌಡ ಮತ್ತು ಬಸಮ್ಮ ದಂಪತಿಗಳನ್ನವರು ಮನ್ಯಾಗಿನೂ ಎಲ್ಲಾ ಕೊಟ್ಟ ಖಾಲಿ ಮಾಡ್ತಾನೋ ಹೆಂಗೋ ಅಂತ ಹೇಳಿ ಒಂದ್ ಕಡೆ ವಿಚಾರ ಮಾಡವ್ರು. ಇನ್ನೊಂದ್ ಕಡೆ ಏನ್ ವಿಚಾರ ಮಾಡವ್ರು, ಇವ ನಮ್ಮ ಮಗ ಸಾಮಾನ್ಯ ಪುರುಷ ಅಲ್ಲ, ಇವ ಮಹಾಪುರುಷ ಆತನಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿ ಹೋಗ್ಯಾರ. ಮತ್ತ ಅವ್ರ ಬಾಯಿಯಿಂದ ಅಂತ ಮಾತು ಬಂದೈತೆ ಅಂದ್ರ ಅವ ಮಹಾಪುರುಷನ ಆಗತಾನ, ಮತ್ತ ಇಂಥವೆಲ್ಲ ಕೆಲಸ ಅವ ಮಾಡವಣಿ ಅಂತೇಳಿ ಒಂದ್ ಕಡೆ ಮತ್ತ ಸಮಾಧಾನ ಮಾಡ್ಕೊಳ್ಳೋರು ತಂದೆ ತಾಯಿಗಳು. ಹೀಗಿರುವಾಗ ನೋಡ್ರಿ, ನಾಗಲಿಂಗಜ್ಜ ಮತ್ತ ಒಮ್ಮೆ ರೋಣಕ್ಕೆ ಬರಾವಿದ್ದ. ನಾಗಲಿಂಗಜ್ಜ ಬರಾವದಾನಂದ್ರ ಇಡೀ ಆ ಓಣಿ ಒಂದ್ ರೀತಿಯ ಗದ್ದಲ. ಯಾಕಂದ್ರ ನಾಗಲಿಂಗಜ್ಜ ಬಂದಂದ್ರ ಗುಡುಗು ಸಿಡಿಲುಗಳ ಹೆಂಗ ಬರ್ತಾವಲ್ಲ ಹಂಗ ನಾಗಲಿಂಗಜ್ಜ ಬರ. ನಾಗಲಿಂಗಜ್ಜನ ನಾವು ಅದನ್ನ ಅವನ ವರ್ಣನೆಯನ್ನ ಮಾಡ್ಲಿಕ್ಕೆ ಅಸಾಧ್ಯ. ನಾವು ಅಷ್ಟು ವರ್ಣಾತೀತ ಮಹಾಪುರುಷ ಯಾರು ಅಂತಂದ್ರ ನಾಗಲಿಂಗಜ್ಜ. ಅಲ್ಲಿದ ಕೈಯಾಗ ಒಂದು 4-5 ಕಲ್ಲುಗಳನ್ನ ತಗೊಂಡ ಯಾರಿಗ ಬೇಕ ಅವ್ರಿಗೆ ಒಕ್ಕೋತ, ಯಾರಿಗೊಬ್ಬರಿಗೆ ತೆಲಿಗೆ ಒಯ್ಯಾವ, ಯಾರಿಗೊಬ್ಬ ಡುಬ್ನ್ಯಾಗ ಕಲ್ಲ ಒಯ್ಯಾವ, ಸ್ವಲ್ಪ ಜನಕ್ಕೆ ಮನಸ್ಸಿಗೆ ಬಂದಂಗ ಬೇಯಾವ, ಕ್ಯಾಕರಿಸಿ ತೂತ ಉಗಳಾವ. ಇಂತಹ ವಿಚಿತ್ರ ಲೀಲಾ ಮಹಾಪುರುಷ ಯಾರು ಅಂತಂದ್ರ ನಾಗಲಿಂಗ ಮಹಾಸ್ವಾಮಿ. ಅದೇ ರುದ್ರಗಂಟಿ ಅವರ ಏನಪ್ಪಾ ಅಂತಂದ್ರ ಮನಿ ಕಡೆ ಬರಬೇಕಾಗಿತ್ತು. ರೋಣಕ್ಕೆ ಬಂದಾಗ ನಾಗಲಿಂಗ ಮಹಾಸ್ವಾಮಿಗಳು ಬರಬೇಕಾಗಿತ್ತು. ವೀರಾವೇಶದಿಂದ ಹುಂಕರಿಸುತ್ತಾ ಝಂಕರಿಸುತ್ತಾ ಬರೋ ಸಂದರ್ಭದೊಳಗ ಓಣ್ಯಾಗಿನ ಸಣ್ಣ ಸಣ್ಣ ಹುಡುಗರು ಇರ್ತಾವ ನೋಡ್ರಿ, ಅವೆಲ್ಲ ಗಾಬರಿಯಾಗಿ ಓಡ್ಯಾಡು. ಯಾಕಂದ್ರ ಅಟ್ಟು ವಿರಾಟ್ ರೂಪ ನಾಗಲಿಂಗ ಮಹಾಸ್ವಾಮಿ. ಅವೆಲ್ಲ ಓಡ್ಯಾಡಿ ಯಾರ್ದಾರ್ದ್ರ ಮನ್ಯಾಗ ಹೋಗಿ ಡೊಕ್ಕೋತಿದ್ದು, ಅಡ್ಕೋತಿದ್ದು. ಆದ್ರ ನೋಡ್ರಿ, ಅದ 9 ವರ್ಷದ ಏನ್ ಹುಡುಗಿದ್ದ ವೀರನಗೌಡ ನಾಗಲಿಂಗ ಮಹಾಸ್ವಾಮಿಗಳು ಬರ್ಲಾತಾರ ಅಂತಂದ್ರೂ ಎಲ್ಲಾ ಹುಡುಗರು ಓಡಿ ಹೋಗುತ್ತಿದ್ದು, ಇವ ಅದನ್ನ ನೋಡ್ಕೊಂತ ನಿಂತ. ಇವು ಎಷ್ಟು ದಿಟ್ಟ ಬಾಲಕಪ್ಪ ಅಂತಂದ್ರ ನನ್ನೇನು ಮಾಡೋದನ್ನ ಇವು ಬಂದ ಅನ್ನುವಂಗ ದಿಟ್ಟತನದಿಂದ ಆ ನಾಗಲಿಂಗ ಮಹಾಸ್ವಾಮಿಯನ್ನ ನೋಡ್ಕೊಂತ ನಿಂತ ಬಿಟ್ಟ ವೀರನಗೌಡ. ವೀರನಗೌಡನ ನೋಡಿದ್ದೆ ತಡ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಕೈಯಾಗ ಅವಾಗ ಈಟಿ ಅದು ಇದು ಚಪಕೊಡ್ಲಿ ಇಂಥವೆಲ್ಲ ಇದ್ದು. ಎಲ್ಲ ಹುಡುಗರು ಅಂಜಿ ಓಡ್ತಿದ್ರು. ನಾಗಲಿಂಗ ಮಹಾಸ್ವಾಮಿಗಳು ವೀರನಗೌಡನ ಮುಂದೆ, ಯಾವ ಒಲೆ ನೀ ನನ್ನ ನೋಡಿ ಅಂಜಲ್ದ ಹಿಂಗ ನಿಂತಿದೆ, ನಿನ್ನ ಕಡದ ಒಗಿತನಂತ ಹೇಳಿ ತಮ್ಮ ಕೈಯೊಳಗಿನ ಈಟಿ ಮತ್ತ ಅದನ್ನ ಚಪಕೊಡ್ಲಿ ಇತ್ತಲ್ಲ ಅದನ್ನ ಎರಡೂ ಮ್ಯಾಗ್ ಎತ್ತಿದ್ರು. ಅವಾಗ ಬಾಲಕ ಅಂತಾನ ನೋಡ್ರಿ ಎಷ್ಟು ಮಾರ್ಮಿಕವಾಗಿ ಉತ್ತರ ಕೊಡ್ತಾನ. ಚರ್ಮ ಅಸ್ಥಿಮಯವಾದಂತಹ ಈ ದೇಹ ಮೋಹಕರವಲ್ಲ, ಕಡಿ ಗುರುವೆ ಕಡಿ ಅಂದ. ಆಹಾ, ಎಂತ ಅದ್ಭುತ ಮಾತ್ರ ಇದು, ಎಂತ ಅದ್ಭುತ ಮಾತು. ನೀವು ಹಿಂಗ ಅನ್ಲಾಕ್ ಸಾಧ್ಯವೇ ಇಲ್ಲ, ಹಿಂಗ ಅನ್ಲಾಕ್ ಸಾಧ್ಯನೇ ಇಲ್ಲ. ನಿಜ ಶರಣರ ಯಾವ್ರ ಮುಂದೆ ಬಂದ್ರನ ನಾವು ಬಗ್ಗೆ ನಮಸ್ಕಾರ ಮಾಡ್ಲಾರ್ದಂತಹ ಕಾಲದ ಈಗ. ಅಂತದ್ರೊಳಗ ವೀರಾವೇಶದಿಂದ ಬಂದಂತಹ ಆ
ಆ ಮಹಾಸಂತನ ಮುಂದೆ, ಮಹಾಜ್ಞಾನಿಯ ಮುಂದೆ ದಿಟ್ಟತನದಿಂದ ನಿಂತಹ ಬಾಲಕ ನೋಡ್ರಿ, ಎಂತಹ ದಿಟ್ಟತನ ಒಂದು. ಚರ್ಮ ಅಸ್ಥಿಮಯವಾದ ಈ ದೇಹ ಮೋಹಕರವಲ್ಲ ಗುರುವೇ, ಕಡಿ ಅನ್ನ. ಇದೇನು ಮಾತು ಅಂತ ಬಾಲಕ ಕೈಯೊಳಗಿನ ಆ ಪಡ್ಲಿ ಈಟಿಗಳನ್ನ ನಾಗಲಿಂಗ ಮಹಾಸ್ವಾಮಿಗಳ ಕೆಳಗಿಳಿಸಿರು. ಶಭಾಷ್, ಇದ್ರ ನಿನ್ನಂತ ಹುಡುಗಿರ್ಬೇಕು ನೋಡು ಅಂತ ಹೇಳ ಅಂದ್ರು. ಇದ್ರ ನಿನ್ನಂತ ಹುಡುಗಿರ್ಬೇಕು. ಅವಾಗ ಯಾರಣಿಯ ತಂದಾಗ, ನಾ ವೀರನಗೌಡ ಇದ್ದೇನೆ, ರುದ್ರಗಂಟಿ ಅವರ ಮನ್ಯಾಗ ಹುಟ್ಟೇನ ಲಿಂಗನಗೌಡನ ಮಗ ವೀರನಗೌಡ ತಣ ಅಂದವ ಹುಡುಗ ದಿಟ್ಟತನದಿಂದ. ಎಂತ ದಿಟ್ಟ ಉತ್ತರ ನೋಡ್ರಿ. ನಾಗಲಿಂಗ ಮಹಾಸ್ವಾಮಿಗಳಿಗೆ ಅವಾಗ ಗೊತ್ತಾಯ್ತು, ನನ್ನ ಆಶೀರ್ವಾದದ ಇದು ಕೂಸೈತಿ ಅಂತ ಹೇಳಿ, ನನ್ನ ಆಶೀರ್ವಾದದಿಂದ ಹುಟ್ಟಿರುವಂತಹ ಕೂಸೈತಿ. ಅವಾಗ ಅವನ ತಲೆ ಮ್ಯಾಗ ಕೈ ಇಟ್ಟು ಹೇಳ್ರು, ನೀನು ಸಾಮಾನ್ಯನಲ್ಲ, ನೀನೇನಿದ್ಯಲ್ಲ ನೀನು ಸಾಮಾನ್ಯನಲ್ಲ, ನೀನು ಅಪ್ರತಿಮಾದೆ, ಮಹಾಪುರುಷ ಆಗ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ. ನೋಡ್ರಿ ಎಂತಹ ನೋಡ್ರಿ, ಇದೆಲ್ಲ ಸಂಗತಿಗಳನ್ನ ಹೇಳಬೇಕಾದ್ರ ನಮಗ ಒಂದ್ ರೀತಿ ಮೈ ಜುಮ್ ಅನಿಸ್ತದ. ಇಂಥವೆಲ್ಲ ಘಟನೆಗಳು ನಮ್ಮ ನಾಡಿನೊಳಗ ಆಗಿ ಹೋಗ್ಯಾವ. ಇಂತಹ ಈ ನಾಡಿನೊಳಗ ನಾವೆಲ್ಲ ಹುಟ್ಟಿದೀವಿ ಅಂದ್ರ ನಾವ್ ಎಂತಹ ಮಹಾಪುರುಷರು, ನಾವ್ ಎಂತಹ ಒಳ್ಳೆ ವ್ಯಕ್ತಿಗಳು ಅಂತೇಳಿ ಒಮ್ಮೊಮ್ಮೆ ನಮಗ ಅನಿಸ್ಬೇಕಿದು. ಇಂತಹ ಭರತ ಖಂಡದೊಳಗೆ ಹುಟ್ಟಿವು, ಇಂತಹ ಕರುನಾಡಿನಲ್ಲಿ ಹುಟ್ಟಿವು, ಇಂತಹ ಶರಣರ ಸಂತರ ತಿರುಗಾಡಿದ ಭೂಮಿಯೊಳಗ ನಾವೆಲ್ಲ ಹುಟ್ಟಿವು ಅಂದ್ರ ನಮ್ದೆಂತಹ ಪುಣ್ಯ ರೀ, ನಮ್ದೆಂತಹ ಪುಣ್ಯ. ಅವ್ರನ್ನೆಲ್ಲ ನಮಗ ನೋಡಕ್ ಆಗಿಲ್ಲ, ಆದ್ರ ಅವರ ಚರಿತೆಗಳೆಲ್ಲ ನಮಗ್ ಸಿಕ್ಕಾವ. ಇದನ್ನರೇ ನಾವು ಕೇಳಿ, ಇದನ್ನ ನಾವು ತಿಳ್ಕೊಂಡು ಬಿಟ್ರ, ಕಲ್ಪನೆ ಮಾಡ್ಕೊಂಡು ಬಿಟ್ರ, ನಮಗಿಂತಹ ಪುಣ್ಯವಾನ್ರು ಯಾರಿದ್ದಾರೇನು? ನಮಗಿಂತ ಪುಣ್ಯವಾನ್ರು ಯಾರಿದ್ದಾರೇನು? ಇಲ್ಲ. ಈ ವೀರನಗೌಡಗ ಆಶೀರ್ವಾದ ಮಾಡ್ರು, ಮಗ ಮತ್ತ ಆಟ ಆಡ್ಕೊತ ಹೋಯ್ತು. ನೋಡ್ರಿ, ಒಂದು ಸಲ ವೀರನಗೌಡ ಏನ್ ಮಾಡಿದ್ದ ಅಂತಂದ್ರ, ಅದೇ ಊರಿನ ದೇವಸ್ಥಾನದೊಳಗ ಒಂದು ಪ್ರವಚನ ಕಾರ್ಯಕ್ರಮ ನಡೆದಿತ್ತು. ಕಾಲೇಶ್ವರನ ಚರಿತೆಯನ್ನ ಕೇಳುವಂತಹ ಪ್ರವಚನ ನಡೆದಿತ್ತು. ಅವಾಗ ಒಬ್ಬ ಭಕ್ತ, ಆ ಕಾಲೇಶ್ವರನ ಚರಿತೆ ಒಳಗ ಒಬ್ಬ ಭಕ್ತ ಶ್ರೀಶೈಲದ ಮಲ್ಲಿಕಾರ್ಜುನನ ನೆನೆಸಿ ಮಲ್ಲಿಕಾರ್ಜುನಿಗೆ ಎಡೆ ಇಡಕ್ ಹೋಗಿದ್ದತ್ತ. ಅವಾಗ ಮಲ್ಲಿಕಾರ್ಜುನ ಬಂದ ಅದನ್ನ ಉಂಡಿಲ್ಲ ಅಂತ ಹೇಳಿ, ನಾನು ಉಂಡಿಲ್ಲ, ನಾನು ಸಾಯ್ತನಂದಾಗ ಸ್ವತಃ ಮಲ್ಲಿಕಾರ್ಜುನನ ಬಂದ ಆ ಮಗುವಿಗೆ ಉಣಿಸಿ ತಾನು ಉಂಡಿದ್ದ ಅನ್ನುವಂತಹ ಒಂದು ವಿಚಾರ ಆ ಪ್ರವಚನದೊಳಗೆ ಬಂತು. ನೋಡ್ರಿ ಹೆಂಗ ಸೊಲ್ಲಾಪುರದ ಆ ಸಿದ್ದೇಶ್ವರ, ಸೊಲ್ಲಾಪುರದ ಏನ ಸಿದ್ಧ ಇದ್ದ, ಬಾಲಕ ಇದ್ದ, ಆ ಸೊಲ್ಲಾಪುರದ ಸೊನ್ನಲಿಗೆಯ ಸಿದ್ಧರಾಮ ಆ ಲಿಂಗವನ್ನ ತಬ್ಕೊಂಡು, ಲಿಂಗ ಇಲ್ಲದ ನಾ ಬದುಕುವುದಿಲ್ಲ ಅಂತ ಹೇಳಿ ಸಾಯ್ಲಕ್ ಹೋದಾಗ ಶಿವನ ಬಂದ ಆ ಸೊನ್ನಲಿಗೆ ಸಿದ್ಧರಾಮನನ್ನ ಹಿಡಿದಿದ್ದ. ಅದು ಒಂದು ಕತಿ ನಿಮಗ್ ಗೊತ್ತದ. ಹಂಗ ಕಾಲೇಶ್ವರನ ಚರಿತೆಯೊಳಗೆ ಇಂತಹ ವಿಚಾರ ಬಂತು. ಈ ವಿಚಾರ ತಿಳ್ಕೊಂಡಂತಹ ವೀರನಗೌಡ ಏನು ಮಾಡಿದ, ನನಗೂ ಕೂಡ ಶಿವ ಬಂದ ಹಿಡ್ಕೊಂಡಾನಲ್ಲ, ನನ್ನೂ ಕೂಡ ಏನಪ್ಪಾ ಅಂತಂದ್ರ ನಾನು ಸಾಯ್ಲಕ್ ಹೋಗ್ಬೇಕು, ನನ್ನೂ ರಕ್ಷಿಸಲಾಕ್ ಶಿವ ಬರ್ತಾನಂತೇಳಿ ಆ ಬಾಲಕನ ತಲೆ ಒಳಗ ಅಚ್ಚಳಿಯದಂತೆ ಮೂಡಿಬಿಡ್ತು. ಅವಾಗ ಹೇಳಲ್ದ ಕೇಳಲ್ದ ಮನಿ ಬಿಟ್ಟ ರೋಣದಿಂದ ಮಗ ಹೋದ. ರೋಣದಿಂದ ಮನಿ ಬಿಟ್ಟ ಮಗ ಹೋದ. 3 ದಿವಸ ಆದ್ರೂ ಮನ್ಯಾಗ ಹುಡುಕ್ಯಾಡ್ರು, ಎಲ್ಲಾ ಕಡೆ ಹುಡುಕ್ಯಾಡ್ರು, ಇಡೀ ರೋಣ ಎಲ್ಲಾ ಹುಡುಕ್ಯಾಡ್ರು. ಬಾಲಕ ವೀರನಗೌಡ ಸಿಗವಾಲ. ಎಲ್ಲಿ ಹೋಗ್ಯಾನ ಬಾಲಕ ಅಂದ್ರ ಗಜೇಂದ್ರಗಡಕ್ಕೆ ಹೋಗ್ಯಾನ. ಗಜೇಂದ್ರಗಡಕ್ಕೆ ಹೋಗ್ಯಾನ. ಶಿವ ನನ್ನನ್ನ ಏನಪ್ಪಾ ಅಂತಂದ್ರ ರಕ್ಷಿಸಲಾಕ ಬರ್ತಾನ, ನಾನು ಶಿವನನ್ನ ನೋಡ್ತನು ಅಂದಂಗ ಹುಡುಕ್ಯಾಡ್ಕೊಂತ ಗಜೇಂದ್ರಗಡ ತಕ್ಕ ಹೋಗ್ಯಾನ್ರಿ ಬಾಲಕ ವೀರನಗೌಡ. ಆ ಗಜೇಂದ್ರಗಡಕ್ಕೆ ಹೋಗಿ ಅಲ್ಲಿ ನೋಡ್ರಿ, ಗಜೇಂದ್ರಗಡದಾಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಅದಾವ. ಅದ್ರ ಮ್ಯಾಗ ಏರಿದ ಆ ಕಾಲೇಶ್ವರನನ್ನ ನೆನೆಸ್ತಾ ಇದ್ದಾನೆ. ಕಾಲೇಶ್ವರ ಮತ್ತ ಚರಿತೆಯೊಳಗ ಬಂದೈತಿ, ನೀನು ಭಕ್ತನ ಕೂಗಿಗೆ ಓಡಿ ಬಂದು ಊಟ ಮಾಡೈತಿ, ಮತ್ತ ಸೊನ್ನಲಿಗೆ ಸಿದ್ದರಾಮನನ್ನ ಬದುಕ್ಸ್ಲಾಕನು ಏನಪ್ಪಾ ಅಂದ್ರ ನೀ ಬಂದದಿ. ಅವ್ರೆಲ್ಲಾ ಕರೆದ್ರ ಬರ್ತಿ, ಮತ್ತ ನಾನು ಕರೆದ್ರ ನೀ ಬರುದಿಲ್ಲೇನ ಅಂತ ಕೇಳಿಕತ್ತಾನ ಬಾಲಕ. 9 ವರ್ಷದ ಬಾಲಕ ಕೇಳಿಕತ್ತಾನ.
ನೋಡ್ರಿ ಎಂತಹ ಜ್ಞಾನ ನೋಡ್ರಿ. ಭಕ್ತಿಗೆ ಎಷ್ಟು ಶಕ್ತಿ ಐತ್ ಅನ್ನೋದು ತಿಳ್ಕೊರಿ. ಭಕ್ತಿಗೆ ಎಷ್ಟು ಶಕ್ತಿ ಐತ್ ನೋಡ್ರಿ. ಮ್ಯಾಗ ಗುಡ್ಡದ ಮ್ಯಾಗ ನಿಂತಾನ, ನೀನು ಬರ್ಲಿಲ್ಲ ಅಂದ್ರ ನಾನು ಅವ್ರಿಗತೆ ಬಿದ್ದ ಸಾಯವಣಿ, ಈ ಸದ್ಯ ಸತ್ತ ಬಿಡ್ತಾನ ನೋಡ ಅಂತ ಹೇಳ ಅಂದ. ಅಲ್ಲಿ ಏನ್ ಯಾರು ಇಲ್ಲ, ಗುಡ್ಡದ ಮ್ಯಾಗ ಯಾರ್ಯಾರು ಇಲ್ಲ, ಆಕಾಶದೊಳಗು ಎಲ್ಲ ಬಟ ಬಯಲ್ ಖಾಲಿ ಅದ. ನನ್ನನ್ನ ಕಾಪಾಡಕ್ಕೂ ಬರ್ತಾನ ಅಂದಂಗ ನಾ ಏನಪ್ಪಾ ಅಂತಂದ್ರ ಬಾಲಕ ಗುಡ್ಡದ ಮ್ಯಾಗ ಏರಿ ನಿಂತಾನ. ಇನ್ನೇನ ಗುಡ್ಡದ ಮ್ಯಾಗಿಂದ ಬೀಳಬೇಕಾಗಿತ್ತು, ಆದ್ರ ಆ ದೈವ ಲಿಖಿತವೇ ಬೇರೆ ಆಗಿತ್ತು, ಆ ವಿಧಿ ಲಿಖಿತವೇ ಬೇರೆ ಆಗಿತ್ತು. ಇನ್ನೇನು ಗುಡ್ಡದ ಮ್ಯಾಗಿಂದ ಬೀಳಬೇಕಂತಾನ, ಆಗ ಶಿವನ ಸ್ವರೂಪಿಯ ಆ ಶಿವ ಆ ಸಂತನ ರೂಪದಲ್ಲಿ ಶರಣರ ರೂಪವನ್ನ ಧರಿಸಿಕೊಂಡು ಅವನನ್ನ ಕಾಪಾಡ್ಲಿಕ್ಕೆ ಬಂದ. ನಿಲ್ಲು ನಿಲ್ಲು ನಿಲ್ಲು, ಯಾರು ನೀನು? ಇಲ್ಲ, ನಾನು ಹಿಂಗಿಂಗ 3 ದಿವಸ ಆಯ್ತು ಮನಿ ಬಿಟ್ಟು ಬಂದಾನಿ, ನಾನು ಶಿವಾನ್ ನೋಡ್ಬೇಕಾಗೈತಿ, ಕಾಲೇಶ್ವರನನ್ನ ನೋಡ್ಬೇಕಾಗೈತಿ. ಕಾಲೇಶ್ವರನನ್ನ ನೋಡಬೇಕು ಅಂತ ಹೇಳಿ ಇಲ್ಲಿ ಮ್ಯಾಗ ಬಂದ ಗುಡ್ಡದ ಮ್ಯಾಗ ನಿಂತನಿ ಅಂತಂದಾಗ ಶರಣ ಅಂದ, ನಿನಗ ಕಾಲೇಶ್ವರ ಬೇಕಲ್ಲ, ನನ್ನನ್ನೊಮ್ಮೆ ದಿಟ್ಟಿಸಿ ನೋಡು ಅಂತ ಅಂದ್ಬಿಟ್ಟು. ಅವಾಗ ಶರಣರ ಆ ರೂಪ ಶಿವನ ರೂಪ ಆಗಿ ಬದಲಾಯಿತು. ಗಜೇಂದ್ರಗಢದೊಳಗೂ ಮ್ಯಾಗ ಒಂದೇನಪ್ಪ ಅಂದ್ರ ಗುಡ್ಡದ ಮ್ಯಾಗ ಕಾಲೇಶ್ವರನ ದೇವಸ್ಥಾನ ಐತಿ. ಗಜೇಂದ್ರಗಢದೊಳಗೆ ಯಾರು ಇದ್ದೀರಿ ಅವ್ರಿಗೆ ಗೊತ್ತದ. ಈ ಕಾಲೇಶ್ವರನ ಏನಪ್ಪಾ ಅಂತಂದ್ರ ದೇವಸ್ಥಾನ ಮ್ಯಾಗ ಗುಡ್ಡದೊಳಗ ಇನ್ನೂ ಆದ್ರೂ ಐತದ. ಅಲ್ಲಿ ಒಂದು ದೇವಸ್ಥಾನ ರೂಪಿಸೈತಿ ಜನ ನೋಡ್ರಿ. ಅಂತಹ ಕಾಲೇಶ್ವರನನ್ನ ಆ ಗಜೇಂದ್ರಗಢದ ಗುಡ್ಡದ ಮ್ಯಾಗ ತಂದ ನಿಲ್ಸಿದವ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು. ಬಾಲಕರಿದ್ದಾಗ ತೋರುವಂತಹ ಲೀಲೆ ಅದು. ಅವರು ಚಿಕ್ಕವರಿದ್ದಾಗ 9 ವರ್ಷ 10 ವರ್ಷದ ಆಸ್ಪಾಸಿನೊಳಗೆ ಇಂತಹ ಲೀಲೆಗಳನ್ನ ತೋರಿಸ್ತಾರೋ ಅಂತಂದ್ರ ಮುಂದೆ ಅವ್ರು ಎಂತಹ ಶರಣರಾಗ್ತಾರ, ಎಂತಹ ಶ್ರೇಷ್ಠ ವ್ಯಕ್ತಿಗಳಾಗ್ತಾರ ಅನ್ನೋದು ನಾವು ಕಲ್ಪನೆ ಮಾಡ್ಕೋ. ಅವರ ಕರಸಂಜಾತನಾಗಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಬಂದ್ರು. ಅವರ ಕರಸಂಜಾತರಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಂದು ಈ ನಾಡನ್ನ, ಈ ದೇಶವನ್ನ ಎಷ್ಟು ಉದ್ಧಾರ ಮಾಡಿ ಹೋಗ್ಯಾರ. ಅವರ ಮಾತುಗಳ ಆ ಪರಮಾತ್ಮನ ನುಡಿಗಳಂತೆ ಅವೆಲ್ಲ ನಮಗೆ ಭಾಸ ಆಗ್ತಾವಂದ್ರ ಅದು ಎಂತಹ ಶಕ್ತಿ ಅದು ಶಿಷ್ಯನಿಗೆ ಅದು ಹರಿದು ಬಂದೈತಿ ಅನ್ನುವಂಥದ್ದನ್ನು ನೀವು ಕಲ್ಪನೆ ಮಾಡ್ಕೋಬೇಕು. ಅಂತಹ ಶಿವಾನಂದ ಮಹಾಸ್ವಾಮಿಗಳು ಕಾಲೇಶ್ವರನನ್ನ ದರ್ಶನ ಮಾಡಿಕೊಂಡು ಆ ಗುಡ್ಡದ ಮ್ಯಾಗಿನ ತಳಗಿಳಿದ್ರು. ನಾನು ಶಿವನನ್ನ ದರ್ಶನ ಮಾಡ್ಕೊಂಡೆ ಅಂತೇಳಿ ಅನ್ಕೋತು ಬಹಳ ಸಂತೃಪ್ತ ಭಾವದಿಂದ. ಅವಾಗ ಎಲ್ಲ ರೋಣದ ಜನ ಹುಡುಕ್ಯಾಡಕತ್ತಿತ್ತು, ಮಗ ಎಲ್ಲಿ ಹೋಗೈತಿ. ಅವಾಗ ಅವನ ತಂದೆ ಲಿಂಗನಗೌಡ ಮತ್ತು ಬಸಮ್ಮ ತಂದೆ ತಾಯಿ ಇಬ್ಬರು ನೋಡ್ರು, ಮಗ ಏನಪ್ಪಾ ಅಂತಂದ್ರ ಆ ಗಜೇಂದ್ರಗಢದೊಳಗ ಅಡ್ಡಾಡ್ಲಿಕ್ಕತ್ತಾನ ಬಹಳ ಸಂತೋಷದಿಂದ. ವೀರನಗೌಡ ಎಲ್ಲಿ ನಿನ್ನ ಹುಡುಕ್ಯಾಡೋದು? 3 ದಿವಸ ಆತಲ್ಲೋ ನಿನ್ನ ಹುಡುಕ್ಯಾಡ್ಕೊಂತ. ಹಿಂಗ ಕೇಳಲ್ದ ಮನಿ ಬಿಟ್ಟು ಬರ್ತಾರೇನೋ ಅಂತ ಹೇಳಿ ಗದರಿಸಿಬಿಟ್ರು. ಅವಾಗ ಆ ವೀರನಗೌಡ ಏನಂತ ನೋಡ್ರಿ, ಎಷ್ಟು ಮಾರ್ಮಿಕವಾಗಿ, ನಾನು ಪರಮಾತ್ಮನನ್ನ ಕಂಡೇನಿ. ನಾನು ಜನಸಾಮಾನ್ಯರನ್ನೆಲ್ಲ ಏನಪ್ಪಾ ಅಂತಂದ್ರ ಕಾಣ್ಕೊಂತ ಹೋಗೋದು ಬ್ಯಾರೆ, ಆದ್ರೆ ನಾನು ಪರಮಾತ್ಮನನ್ನ ಕಂಡೇನಿ, ಕಾಲೇಶ್ವರನನ್ನ ಕಂಡೇನಿ. ಇಂತಹ ಈ ಪಾಮರ ಜಗತ್ತಿನೊಳಗ ಪರಮಾತ್ಮನನ್ನ ಕಂಡೇನಿ. ಮತ್ತ ನನಗ ಯಾಕೆ ಮನಿ, ಯಾಕೆ ಸಂಸಾರ, ಯಾಕೆ ಏನಪ್ಪಾ ಅಂದ್ರ ಬಂಧು ಬಾಂಧವರು, ಯಾಕೆ ಈ ಸಮಾಜ ಅಂದ. ಇಂತಹ ದೊಡ್ಡ ಮಾತುಗಳನ್ನ ಕೇಳಿ ತಂದೆ ತಾಯಿಗೆ ದಿಗ್ಭ್ರಾಂತ ಆತು. ಈಗ ಒಮ್ಮೊಮ್ಮೆ ನಮ್ಮ ಮನ್ಯಾಗ ಮಕ್ಕಳ ಏನ್ರ ಒಂಜರ ಅಭ್ಯಾಸ ಮಾಡೋ ಅದು ಮಾಡೋ ಅಂತ ಹೇಳಿ ನೀವು ಹೊಡಿತೀರಿ. ಅವಾಗ ಒಂದೊಂದು ಮಾತು ಅಂದ್ಬಿಡ್ತಾವ ಮಕ್ಕಳು. ಈಗಂತೂ ಮೊಬೈಲ್ ಟಿವಿ ಇದು ನೋಡ್ಕೊಂಡು ಏನೇನೋ ಕಲ್ತ್ ಬಿಟ್ಟಿರ್ತಾವ. ಏನ್ರಿ ಜರ ಹೆಚ್ಚಿಗೆ ಹೇಳಕ್ ಹೋದಿವ್ ಅಂದ್ರ ನಾ ಎಲ್ಲರ ಹೋಗಿ ಬಿದ್ದು ಸಾಯ್ತನತಾವ. ಅಂತಹ ಮಕ್ಕಳು ಬಂದಾವ. ಈಗ ಒಂದ್ ಸ್ವಲ್ಪ ಸರದ ಕುಂಡ್ ಅಂದ್ರ ಸಾಯ್ತಾವ. ಮೊಬೈಲ್ ಏನಪ್ಪಾ ಅಂದ್ರ ಕೊಟ್ಟಿಲ್ಲ ಅಂತ ಹೇಳಿ ಎಷ್ಟೋ ಏನಪ್ಪಾ ಅಂತಂದ್ರ ಮಕ್ಕಳು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಾವ. ಇಂತಹ ಈ ಸಮಾಜದೊಳಗ, ಈ ಕಲಿಯುಗದೊಳಗ ಪರಮಾತ್ಮನನ್ನ ಕಂಡಂತಹ ಬಾಲಕ ಇದ್ದ ಅನ್ನುವಂತಹ ಈ ಕಲ್ಪನೆನೇ ಒಂದು ಚಂದ. ಇಂತಹ ಈ ಬಾಲಕ ಮುಂದ ಯಾವ ರೀತಿ ತನ್ನ ಏನಪ್ಪಾ ಅಂತಂದ್ರ
ಆ ಜೀವನವನ್ನ ನಡೆಸ್ತಾನ, ಯಾವ ರೀತಿ ಜ್ಞಾನವನ್ನ ಪಡ್ಕೋತಾನ, ಯಾವ ರೀತಿ ತನ್ನ ಪವಾಡಗಳನ್ನ ಮಾಡ್ತಾನ, ಯಾವ ರೀತಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಶಿಷ್ಯನನ್ನಾಗಿ ಪಡ್ಕೋತಾರೋ ಅನ್ನುವಂತಹ ವಿಚಾರವನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೀನಿ. ಈ ಮುಂದಿನ ಭಾಗ ನಿಮಗೆ ಗೊತ್ತಾಗಬೇಕು ಅಂದ್ರೆ ದಯವಿಟ್ಟು ನೀವು ಆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ನೀವು ಒತ್ತಿದ್ರಿ ಅಂತಂದ್ರ ಮುಂದೆ ಹೇಳುವಂತಹ ಭಾಗಗಳು ನಿಮಗೆ ಗೊತ್ತಾಗತಾವ. ಆ ಚರಿತೆಯನ್ನ ನೀವು ಸಂಪೂರ್ಣವಾಗಿ ಕೇಳಬಹುದು ಅಂತ ಹೇಳ್ತಾ ಈ ವಿಚಾರವನ್ನ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.